ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿಕೊಡಿ. ಈ ದಿನ ಪತ್ರೊಡೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಮಕ್ಕಳ ಒಂದಿಷ್ಟು ಸ್ಟಡಿ ವೀಡಿಯೋಸ್ ಎಲ್ಲ ಇದೆ, ಮುಂದಿನ ಈ ವ್ಲಾಗಲ್ಲೇ ನೋಡ್ತಾ ಹೋಗ್ತೀರಾ. ಈಗ ಪತ್ರೊಡೆ ಮಾಡಲಿಕ್ಕೆ ಫಸ್ಟು ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಗೆ ಒಣಮೆಣಸನ್ನು ಹಾಕಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಬೇಕು. ಆನಂತರ ಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ನಾವು ಹುಳಿಯನ್ನು ಹಾಕಿ ಆನಂತರ ನಾವು ರೋಸ್ಟ್ ಮಾಡಿಟ್ಟಿರುವಂಥ ಎಲ್ಲ ಒಂದು ಸಾಮಗ್ರಿಗಳನ್ನು ಹಾಕಿ ನೆನೆಸಿಟ್ಟಿರುವಂಥ ಅಕ್ಕಿನೂ ಹಾಕಿ ತುಂಬ ಚೆನ್ನಾಗಿ ನೈಸಾಗಿ ಈ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ನಾವು ರುಬ್ಕೋಬೇಕು. ಆನಂತರ ಪತ್ರೊಡೆ ಎಲೆನ ತುಂಬ ಚೆನ್ನಾಗಿ ವಾಶ್ ಮಾಡಿ ಅದ್ರ ನಾರನ್ನೆಲ್ಲ ತಕ್ಕೊಬೇಕು. ಅದಕ್ಕೆ ಈ ರೀತಿಯಲ್ಲಿ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿ ನಾವು ಅದನ್ನು ಮಡಚಿ ಇಡಬೇಕು. ತುಂಬ ಸಣ್ಣ ಎಲೆಗಳು ಇತ್ತು ಅಂತ ಅಂದರೂ ಈ ರೀತಿಯಲ್ಲೂ ಮಾಡ್ಬೋದು, ತುಂಬ ಈಸಿಯಾಗಿ ಆಗುತ್ತೆ. ಈ ರೀತಿ ಡಿಪ್ ಮಾಡಿ ಒಂದು ಎಲೆ ಮೇಲೆ ಒಂದು ಇಡ್ತಾ ಹೋಗಬೇಕು. ಆನಂತರ ಇದನ್ನು ರೋಲ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಕೊಬೇಕು. ನೋಡಿ, ತುಂಬ ಸಣ್ಣ ಸಣ್ಣ ಎಲೆಗಳಿತ್ತು ಅಂದರೆ ಅದನ್ನ ಹಚ್ಚಲಿಕ್ಕೆ ಕಷ್ಟ ಆಗುತ್ತೆ. ಆವಾಗ ಈ ರೀತಿಯಲ್ಲಿ ಈಸಿ ವೇನಲ್ಲಿ ಮಾಡ್ಕೊಬೋದು, ತುಂಬ ಚೆನ್ನಾಗೂ ಆಗಿರುತ್ತೆ. ನೋಡಿ, ಈ ರೀತಿಯಲ್ಲಿ ತುಂಬ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿ ಈ ರೀತಿಯಲ್ಲಿ ಇದನ್ನು ರೋಲ್ ಮಾಡಬೇಕು. ರೋಲ್ ಮಾಡಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇದನ್ನ 10 ನಿಮಿಷ ಸ್ಟೀಮ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಟೀಮ್ ಆಗಿರುತ್ತೆ. ಆನಂತರ ಇದನ್ನ ನಿಧಾನಕ್ಕೆ ತೆಗೆದುಕೊಂಡು ಈ ರೀತಿಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಇನ್ನು ಕೆಲವೊಬ್ಬರೆಲ್ಲ ಮಾಡ್ತಾರೆ, ಅದನ್ನು ಜಸ್ಟು ಕಟ್ ಮಾಡಿ ಅದನ್ನು ಹಾಗೆ ಶಾಲೋ ಫ್ರೈ ಮಾಡ್ಕೊತಾರೆ ತವದ ಮೇಲೆ ಇಟ್ಟು. ಅದಕ್ಕಿಂತಲೂ ನಮಗೆ ಇದು ತುಂಬ ಇಷ್ಟ ಅಂತ ಅನಿಸುತ್ತೆ. ಅದಕ್ಕೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ, ಜೀರಿಗೆಯನ್ನು ಹಾಕಿ ಆನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ತುಂಬ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಬೇಕು. ಒಗ್ಗರಣೆ ಆದಮೇಲೆ ನಾವೀಗ ಬೇಯಿಸ್ಕೊಂಡು ಕಟ್ ಮಾಡಿಟ್ಟಿರುವಂತಹ ಈ ಒಂದು ಎಲೆಗಳನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಒಂದು ಒಗ್ಗರಣೆ ಅದಕ್ಕೆ ತುಂಬ ಚೆನ್ನಾಗಿ ಹಿಡಿಬೇಕು. ಈ ಟೈಮಲ್ಲಿ ನಾವು ಉಪ್ಪು ಮತ್ತು ಸಕ್ಕರೆ ಅಥವಾ ಬೆಲ್ಲವನ್ನು ಆ್ಯಡ್ ಮಾಡ್ಕೊಬೋದು. ಕೆಲವೊಬ್ಬರು ಬೆಲ್ಲ ಮತ್ತು ಸಕ್ಕರೆಯನ್ನು ತಿನ್ನಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಜಸ್ಟ್ ಒಗ್ಗರಣೆಯನ್ನು ಹಾಕ್ಕೊಂಡ್ರೂ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ, ತುಂಬ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ಮಾಡೋದು ತುಂಬ ಈಸಿ, ತುಂಬ ಕಷ್ಟ ಅಂತ ಅಂದ್ಕೊತಾರೆ ಕೆಲವೊಬ್ಬರೆಲ್ಲ, ಅಷ್ಟೊಂದೇನು ಕಷ್ಟ ಇರೋದಿಲ್ಲ. ಟ್ರೈ ಮಾಡಿ ನೋಡಿ ರೆಸಿಪಿನ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಬೇಕಿದ್ದರೆ ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸ್ಕೊಬೋದು, ತುಂಬ ಚೆನ್ನಾಗಾಗತ್ತೆ. ನೆಕ್ಸ್ಟ್ ಡೇ ಪೂಜೆ ಎಲ್ಲ ಆಗಿತ್ತು. ನನ್ನ ಮಕ್ಕಳು ಈಗ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾ ಇದ್ದಾರೆ, ಪ್ರೇಯರ್ ಮಾಡ್ಕೊತಾ ಇದ್ದಾರೆ. ಅವ್ರದ್ದು ಪೂಜೆ ಎಲ್ಲ ಆದ ನಂತರ ಓದ್ಕೊಳ್ಲಿಕ್ಕೆ ಕೂತ್ಕೊಂಡ್ರು. ಇವನು ಈ ರೀತಿಯೇ ಓದಿದ್ನೆಲ್ಲ ಈ ರೀತಿ ಬರದೇ ಕಲಿಯೋ ಅಂಥದ್ದು. ನಾನು ಯಾವಾಗಲೂ ಇವನಿಗೆ ಇದೇ ರೀತಿಯೇ ಕಲಿಸಿರೋ ಅಂಥದ್ದು. ಯಾಕಂತ ಅಂದರೆ ಹೇಳ್ತಾರಲ್ಲ, 100 ಸತಿ ಓದೋಕ್ಕಿಂತ 1 ಸತಿ ಬರದೇ ನೆನಪಿರತ್ತೆ ಅಂಥೇಳಿ. ಆ ರೀತಿಲಿ ನಾನು ಎಲ್ಲ ಸಬ್ಜೆಕ್ಟ್ನೂ ಈ ರೀತಿ ಬರದೇ ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಅವನು ಅಷ್ಟೇ ಓದಿ ಆನಂತರ ಇದನ್ನ ಬರದೇ ಪ್ರಾಕ್ಟೀಸ್ ಮಾಡಿಕೊಂಡು ಇದನ್ನ ಎಲ್ಲ ಕಲಿತಾನೆ. ಇಲ್ಲಿ ಈಗ ಸಣ್ಣ ಪಾಪನೂ ಕೂತ್ಕೊಂಡು ಆಟ ಆಡ್ತಾ ಇದ್ದ. ಅವನಿಗೂ ಅದಕ್ಕೆ ಓದ್ಕೊ ಅಂತ ಹೇಳಿ ಒಂದು ಶೀಟ್ ಕೊಟ್ಟು ಹಾಗೆ ಕಲರ್ ಪೆನ್ಸಿಲ್ಸ್ ಕೊಟ್ಟಿದ್ವಿ. ಕೂತ್ಕೊಂಡು ಈ ರೀತಿಯಲ್ಲಿ ಬರೀತಾ ಇದ್ದಾನೆ. ಅವನಿಗಿದೆ ಈಗ ಆ ಈ ABCD ಎಲ್ಲ. ಕೆಲವೊಮ್ಮೆ ಇಂಟ್ರೆಸ್ಟಿಂದ ಬಂದು ಕೂತ್ಕೊಂಡು ಅವನೇ ಎಲ್ಲ ಬರೀತಾನೆ. ಕೆಲವೊಮ್ಮೆ ಎಷ್ಟು ಬರಿ ಅಂತ ಅಂದರೂ ಬರೆಯೋಕ್ಕೆಲ್ಲ ಕೇಳಲ್ಲ. ನೋಡಿ, ಈಗ ಅದನ್ನೆಲ್ಲ ಬರೆದು ನನಗೆ ಅದನ್ನ ತೋರಿಸ್ತಾ ಇದ್ದಾನೆ, ಬರೆದಿದ್ದೀನಿ ಅಂತ ಹೇಳಿ. ತಾನೇ ಅದನ್ನ ತಗೊಂಡು ತೋರಿಸೋದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡೇನೆ ಈಗ. ನೋಡು, ಹಂಗೆ ತೋರಿಸ್ಬೇಕು ಅಂತಲೂ ಗೊತ್ತು. ಡೌನ್ ಮಾಡು, ಸ್ವಲ್ಪ ಡೌನ್ ಮಾಡು. ಹಾಂ, ಓ ನೋ, ಗ್ರೀನ್, ರೆಡ್, orange, very good. Orange. Orange. Yes.
ಇವನಿಗೆ ಅವ್ನು ಮಾಡೋದು ನೋಡಿ ನಗು ಅವನಿಗೆ ಓದ್ಲಿಕ್ಕೆ ಬಿಡಲ್ಲ ಅಂತ ಹೇಳೇ ಸಣ್ಣ ಪಾಪುಗೆ ಈ ರೀತಿ ಶೀಟ್ ಕೊಟ್ಟು ಕಲರ್ ಪೆನ್ಗಳನ್ನು ಕೊಟ್ಟು ಕೂರಿಸಿರೋ ಅಂಥದ್ದು. ಅದರಲ್ಲಿ ಅವನು ಎಂಜಾಯ್ ಮಾಡ್ತಾ ಬರೀತಾ ಕೂತ್ಕೊಂಡಿದ್ದಾನೆ. ಅವ್ರ ಅಣ್ಣಂಗೂ ಓದ್ಕೊಳಕ್ಕೆ ಬಿಟ್ಟ ಸುಮ್ಮನೆ, ಇಲ್ಲ ಅಂತಂದರೆ ಅವನಿಗೆ ಓದ್ಕೊಳಕ್ಕೆ ಬಿಡೋಲ್ಲ. ಸಣ್ಣ ಪಾಪುಗೇನು ತುಂಬ ಫೋರ್ಸ್ ಮಾಡಲ್ಲ, ಓದ್ಕೊ ಬರ್ಕೊ ಅಂಥೇಳಿ. ಅವನು ಇಂಟ್ರೆಸ್ಟ್ ಇದ್ದರೆ ಅವನೇ ಬಂದು ಬರೆದು ಓದಿ ಎಲ್ಲ ಹೋಗ್ತಾನೆ. ಓದೋಕ್ಕೆ ಅಂತ ಅಂದರೆ ಬರೀ ಆ ಹೇಳೋದು, ಹಾಗೆಯೇ ABCD ಹೇಳೋದು ಮಾಡ್ತಾನೆ. ತುಂಬ ಏನು ಬರಲ್ಲ, ಸ್ವಲ್ಪ ಹೇಳ್ತಾರೆ ಮಾಡ್ತಾನೆ ಅಷ್ಟೇ. ಈ ರೀತಿಯಲ್ಲಿ ಹ್ಯಾಪಿಯಾಗಿ ಇರ್ತಾನೆ. ನೆಕ್ಸ್ಟು ಓದಿದ್ದು ಅವ್ನು ಮುಗ್ದಾದ್ಮೇಲೆ ಅವ್ರ ಅಣ್ಣಂಗೆ ಹೋಗಿ ತೊಂದರೆ ಕೊಡ್ತಾ ಇದ್ದ. ಅವ್ರ ಅಜ್ಜಿ ಕಳಿಸಿರೋ ಎಲ್ಲ ತಿಂಡಿಗಳೆಲ್ಲ ಖಾಲಿಯಾಗಿತ್ತು. ಅದನ್ನೇ ಹೋಗಿ ಅವ್ರ ಅಣ್ಣಂಗೆ ಎಲ್ಲೋಯ್ತು ಅಂತ ಕೇಳ್ತಾ ಇದ್ದ. ಆಲ್ಮೋಸ್ಟ್ ಖಾಲಿ ಮಾಡ್ದಾನೆ ಇವನು, ಬಟ್ ಅವನಿಗೆ ಹೋಗಿ ಎಲ್ಲೋಯ್ತು ಅಂಥೇಳಿ ಅವನನ್ನು ಸುಮ್ಮನೆ ರಗಳೆ ಮಾಡ್ತಾ ಇದ್ದ. ಅವನಿಗೆ ಈಗ ಖಾಲಿಯಾಗಿದೆ, ಆ ಖಾಲಿಯಾಗಿದ್ದ ಪುಡಿಗಳನ್ನೂ ಬಿಡ್ತಾ ಇಲ್ಲ, ಹಂಗೆ ತೊಗೊಂಡು ಅದನ್ನ ತಿಂತಾ ಇದ್ದಾನೆ. ತುಂಬ ಇಷ್ಟಪಟ್ಟು ತಿಂದ ಅವನು. ಅವನಿಗೆ ಈ ಥರ ಸ್ನ್ಯಾಕ್ಸ್ ಎಲ್ಲ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವ್ರ ಅಜ್ಜಿ ಮಾಮಿ ಭಾಳ ಪ್ರೀತಿಯಿಂದ ಮಾಡಿ ಕಳಿಸಿದ್ರು. ಅದನ್ನ ಫುಲ್ ಖಾಲಿ ಮಾಡಿದ್ದಾರೆ. ಅದೇ ಖುಷಿ. ಯಾಕಂತಂದರೆ ಯಾರೋ ಒಂದು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಂದರೆ ಅದನ್ನ ಪ್ರೀತಿಯಿಂದನೇ ತಿಂದು ಖಾಲಿ ಮಾಡಬೇಕು. ಯಾಕಂದರೆ ಅವ್ರು ಅಷ್ಟು ಎಫರ್ಟ್ ಹಾಕಿರ್ತಾರಲ್ಲ, ಅದಕ್ಕೋಸ್ಕರ. ಇದನ್ನು ನಮ್ಮನೆಯವ್ರ ಅಕ್ಕ ನನಗೆ ತೊಗೊಬಂದು ಕೊಟ್ಟಿದ್ದರು. ನಾನು ಅವ್ರಿಗೆ ಅಕ್ಕ ಅಂತಲೇ ಕರೆಯೋದು. ಚೆನ್ನಾಗಿತ್ತು ಆ ಸ್ಟಿಕ್ಕರ್ಸು, ಸ್ಮಾಲ್. ನಂಗೆ ತುಂಬ ಇಷ್ಟ ಆ ಥರ ಸ್ಟಿಕ್ಕರ್ಸ್ ಎಲ್ಲ. ಹಾಗೆಯೇ ನಾವೊಂದಿಷ್ಟು ಬಾಕ್ಸ್ ಎಲ್ಲ ತಂದಿತ್ತು ಮಕ್ಕಳಿಗೆ ಸ್ಕೂಲಿಗೆ ತೊಗೊಂಡು ಹೋಗಲಿಕ್ಕೆ ಅಂಥೇಳಿ, ಹಾಗೆಯೇ ನಮ್ಮ ಮನೆಯವರಿಗೆ ಡ್ಯೂಟಿ ತೊಗೊಂಡು ಹೋಗಲಿಕ್ಕೆ ಅಂಥೇಳಿ. ಹಾಗೆ ಇಲ್ಲಿನ ನೋಟ್ಬುಕ್ಗಳಿಗಿಂತ ನನಗೆ ಇಂಡಿಯಾದ ನೋಟ್ಬುಕ್ಗಳೇ ತುಂಬ ಇಷ್ಟ. ಅದಕ್ಕೆ ನಮ್ಮ ಮನೆಯವರಿಗೆ ನನ್ನ ಮಗನಿಗೆ ತೊಗೊಂಬರೋಕ್ಕೆ ಹೇಳಿದ್ದೆ. ಅವ್ರು ತೊಗೊಂಬಂದಿದ್ರು ಮೊನ್ನೆ ಭದ್ರಾವತಿಲಿ. ನೋಡಿ ತುಂಬ ಚೆನ್ನಾಗಿದೆ. ಅವಾಗೆಲ್ಲ ನಾವು ಯೂಸ್ ಮಾಡುವಾಗ ಎಷ್ಟು ಲಾಂಗ್ ಲೈಫಲ್ಲಿ ಎಷ್ಟು ಚೆನ್ನಾಗಿರ್ತಿತ್ತು ನೋಟ್ಬುಕ್ಗಳು. ಬಟ್ ಈಗಿನ ನೋಟ್ಬುಕ್ಗಳು ಆ ರೀತಿ ಬರೋದೇ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ತೊಗೊಂಬರೋಕ್ಕೆ ಹೇಳಿದ್ದೆ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಇನ್ ಒಮಾನ್ ಅಂತ ಹೇಳಿ ಪೇಜ್ ಇದೆ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.